ದಿನಗಳ ಹಿಂದೆ ಒಂದು ಸುದ್ದಿಯನ್ನ ನೋಡಿದ್ವಿ. ಕರ್ನಾಟಕ ತಲಾ ಆದಾಯದಲ್ಲಿ ದೇಶದಲ್ಲೇ ನಂಬರ್ 1 ಅಂತ. ಈ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿಗಳು, ಇತರ ಸಚಿವರುಗಳು ಹಾಗೇನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಕರ್ನಾಟಕ ತಲಾ ಆದಾಯದಲ್ಲಿ ಮುಂಚೂಣಿಯಲ್ಲಿದೆ ಇಡೀ ದೇಶದಲ್ಲಿ ಇರುವಂತ 28 ರಾಜ್ಯಗಳಲ್ಲಿ. ಅದಕ್ಕೆ ಕಾರಣ ಕರ್ನಾಟಕದ ಗ್ಯಾರಂಟಿ ಅಂತ. ಕರ್ನಾಟಕದ ಗ್ಯಾರಂಟಿ ಖಂಡಿತವಾಗಿಯೂ ತಲಾ ಆದಾಯಕ್ಕೆ ಕೊಡುಗೆಯನ್ನ ಖಂಡಿತ ಕೊಟ್ಟಿದೆ. ಅದು ಒಂದು ಅಂಶ. ಬೇರೆ ಬೇರೆ ಅಂಶಗಳಿರುತ್ತೆ ತಲಾ ಆದಾಯ ಹೆಚ್ಚಳ ಆಗೋದಕ್ಕೆ. ಆ ತಲಾ ಆದಾಯ ಹೆಚ್ಚಳ ಆಗೋದಕ್ಕೆ ಕರ್ನಾಟಕದ ಗ್ಯಾರಂಟಿ ಮತ್ತು ಸರ್ಕಾರದ ನೀತಿಗಳು ಡೆಫಿನೆಟ್ಲಿ ಒಂದು ಕಾರಣ ಖಂಡಿತ ಆಗಿರುತ್ತೆ. ಈ ಬಗ್ಗೆ ಲೋಕಸಭೆಗೆ ಹಣಕಾಸು ಇಲಾಖೆಯೇ ಕೊಟ್ಟಿರುವ ಮಾಹಿತಿ ಪ್ರಕಾರವಾಗಿ ಕಳೆದ ಒಂದು ದಶಕದಲ್ಲಿ ಬಹಳ ಗಣನೀಯವಾದಂತ ವ್ಯತ್ಯಾಸ ಆಗಿದೆ. ಸುಮಾರು 1,05,000 ಇದ್ದಂತಹ ತಲಾದಾಯ ಈಗ 2,04,000, ಸುಮಾರು 93%, ಆಲ್ಮೋಸ್ಟ್ ಡಬಲ್ ಅಂತಾನೆ ಅಂದ್ಕೊಳ್ಬಹುದು. ಅಷ್ಟರ ಮಟ್ಟಿಗೆ ತಲಾದಾಯ ಹೆಚ್ಚಳ ಆಗಿದೆ. ಇದಕ್ಕೆ ಕಾರಣಗಳನ್ನ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಸಂದರ್ಭದಲ್ಲಿ ತಲಾ ಆದಾಯ ಯಾವ ರಾಜ್ಯಕ್ಕೆ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಿದೆ. ಯಾವ ರಾಜ್ಯದ ಕಡಿಮೆ ಇದೆ ಅಂತ ಅಂದ್ರೆ ಈ ಬಿಮಾರು ರಾಜ್ಯಗಳು ಅಂತ ಕರಿತೀವಲ್ಲ, ಅದ್ರಲ್ಲೂ ಈಗ ಇನ್ನೇನು 3-4 ತಿಂಗಳಲ್ಲಿ ಚುನಾವಣೆ ಎದುರಿಸ್ತಿದೆಯಲ್ಲ ಬಿಹಾರ ರಾಜ್ಯ ತಲಾ ಆದಾಯದಲ್ಲಿ ಕೊನೆ ಸ್ಥಾನದಲ್ಲಿದೆ. ಅಲ್ಲಿನ ತಲಾ ಆದಾಯ ಎಷ್ಟು ಅಂತಂದ್ರೆ 55,000. ಕರ್ನಾಟಕದ ಎಷ್ಟು ಅಂತಂದ್ರೆ 2,04,000. ಆಲ್ಮೋಸ್ಟ್ 3 ಪಟ್ಟು, ಬಿಹಾರಕ್ಕಿಂತ 3 ಪಟ್ಟು ಕರ್ನಾಟಕದ ತಲಾ ಆದಾಯ ಹೆಚ್ಚಿದೆ. ಇದಕ್ಕೆ ಕಾರಣಗಳು ಒಂದು ಕೃಷಿ, ಕೈಗಾರಿಕೆ, ಜೊತೆಗೆ ITBT ಸೆಕ್ಟರ್ಗಳು ಮತ್ತು ಬಯೋ ಈ ತರದ್ದೆಲ್ಲ ಕಾರಣಗಳಿದೆ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಬೆಂಗಳೂರು ತಲಾದಾಯದಲ್ಲಿ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಡುತ್ತೆ. ಅಂದ್ರೆ GDPಯ 37% ಬೆಂಗಳೂರು ಒಂದರಿಂದಾನೆ. ಅಂದ್ರೆ ಕೈಗಾರಿಕೆ ಇಲ್ಲಿ ITBT ಸೆಕ್ಟರ್ ಇದೆ, ಹಾಗಾಗಿ ಇದರಿಂದ ಬರುತ್ತೆ. ಇನ್ನು ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳಿಂದ 17% ನಮ್ಗೆ GSDP ಬರುತ್ತೆ. ಬೆಂಗಳೂರು ಅತಿ ಹೆಚ್ಚಿನ ಕೊಡುಗೆಯನ್ನ ಕೊಡುತ್ತೆ. ಬೆಂಗಳೂರು ಬಿಟ್ರೆ ನಮ್ಗೆ ಆರ್ಥಿಕವಾಗಿ ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ಆರ್ಥಿಕವಾಗಿ ಹೆಚ್ಚು ಮುಂದುವರೆದಿರೋ ಮತ್ತು ಹೆಚ್ಚು ಕೊಡುಗೆ ಕೊಟ್ಟಿರುವಂತ ಉಡುಪಿ, ದಕ್ಷಿಣ ಕನ್ನಡ. ಬೆಂಗಳೂರಿನ ನಂತರದಲ್ಲಿ ಈ ತಲಾದಾಯ ಕೊಡುಗೆ ಹೆಚ್ಚು ಸಿಗೋದು ನಮ್ಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಿಂದ. ಯಾಕೆಂದ್ರೆ ಅಲ್ಲಿ ಸಿಂಡಿಕೇಟ್ ಇರ್ಬೋದು, ಕೆನರಾ ಇರ್ಬೋದು, ಈ ಬ್ಯಾಂಕಿಂಗ್ ಕ್ಷೇತ್ರಗಳು ಅಲ್ಲಿಂದಾನೆ ಬಂದಿರೋದು ಈ ಸಂಸ್ಥೆಗಳೆಲ್ಲ. ಹಾಗಾಗಿ ಆರ್ಥಿಕವಾಗಿ ಹೆಚ್ಚು ಕೊಡುಗೆಯನ್ನ ಕೊಡುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕು, ಹೌದು ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ನಂಬರ್ 1 ಇದೆ. ಆದ್ರೆ ಈ ರಾಜ್ಯದ ಒಳಗಿನ ತಲಾದಾಯ ಮತ್ತು ಇಲ್ಲಿನ ಅಸಮಾನತೆ ನಿಜವಾಗ್ಲೂ ಬೆಚ್ಚ ಬೀಳ್ಸತ್ತೆ. ಅದರಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ, ಈಗ ಕಲಬುರಗಿ, ರಾಯಚೂರು ಈ ಜಿಲ್ಲೆಗಳಿದಾವಲ್ಲ, ಈ ಜಿಲ್ಲೆಗಳು ಅತ್ಯಂತ ಹಿಂದುಳಿದಿದಾವೆ ತಲಾ ಆದಾಯದ ವಿಚಾರದಲ್ಲೂ. ನಾವು ಈಗ ರಾಷ್ಟ್ರವಾರು ನೋಡ್ಕೊಂಡು ಹೋದ್ರೆ ಬಿಹಾರ ಹೇಗ್ ಕೊನೆಗೆ ಉಳಿದಿದ್ಯೋ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾವಾರು ನಾವು ಈ ತಲಾದಾಯನ ಹುಡ್ಕೊಂಡು ಹೋದ್ರೆ ಈ ಹೈದರಾಬಾದ್ ಕರ್ನಾಟಕ ಭಾಗ, ರಾಯಚೂರು, ಕಲಬುರ್ಗಿ ಈ ಜಿಲ್ಲೆಗಳು ಅತ್ಯಂತ ಹಿಂದುಳಿದಿದ್ದಾವೆ. ಈ ತರದ ಅಸಮಾನತೆಯನ್ನ, ಬಹಳ ದೊಡ್ಡ ಅಸಮಾನತೆ ಕಂದಕ ಅದು. ಈ ಅಸಮಾನತೆಯನ್ನ ನಾವು ಹೆಚ್ಚು ಕಾಣ್ತಾ ಇದೀವಿ. ಯಾಕಂತಂದ್ರೆ ಅದು ಹೆಚ್ಚು ಕೃಷಿ ಮತ್ತು ಬರಗಾಲ ಪೀಡಿತ ಪ್ರದೇಶ ಆಗಿರೋದ್ರಿಂದ ಈ ತರದ ಅಸಮಾನತೆ ಇದೆ. ಈ ಕರ್ನಾಟಕ ಬೆಂಗಳೂರು ಯಾಕೆ ಅಂತಂದ್ರೆ ಇಲ್ಲಿ ITBT ಮತ್ತು ತಾಂತ್ರಿಕವಾಗಿ ಹೆಚ್ಚು ಜನ ಬಳಸ್ತಾರೆ ಮತ್ತು ಬಯೋಟೆಕ್ನಾಲಜಿ ಕೂಡ ಇಲ್ಲಿ ಬೆಳೀತಾ ಇದೆ. ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಕೈಗಾರಿಕೆಗಳು, ITBT ಹಬ್ ಎಲ್ಲವೂ ಆಗಿರೋದ್ರಿಂದ ಈ ಪ್ರದೇಶದಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ, ಉದ್ಯೋಗ ಸೃಷ್ಟಿ ಆಗ್ತಿದೆ. ಇವೆಲ್ಲವೂ ಕೂಡ ಪ್ರಮುಖವಾದ ಕಾರಣ ಆಗುತ್ತೆ. ಇದರ ಜೊತೆಯಲ್ಲಿ ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ನೀತಿ ನಿರೂಪಣೆಗಳು ಕೂಡ ಈ ತಲಾದಾಯ ಹೆಚ್ಚಳ ಆಗೋದಕ್ಕೆ ಖಂಡಿತವಾಗ್ಲೂ ಪ್ರಭಾವವನ್ನ ಬೀರಿದೆ. ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳು ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿದೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಹೆಚ್ಚು. ಈಗ ಯುವ ನಿಧಿ ಅಂತ ಕೊಡ್ತಾರೆ. ಒಂದ್ ಕಡೆ ನಿರುದ್ಯೋಗ ಸಮಸ್ಯೆ ಇದೆ. ಈ ಉದ್ಯೋಗ ಹುಡುಕೋಕ್ಕಿಂತ ಮುಂಚೆ ಕನಿಷ್ಠ ಒಂದಷ್ಟು ಮಂದಿಗಾದ್ರೂ ಈ ತರದ ಸ್ಟೈಫಂಡ್ ಸಿಗೋದ್ರಿಂದ ಆರ್ಥಿಕವಾಗಿ ಸ್ವಲ್ಪ ಸಮಾನತೆಯನ್ನು ಸಾಧಿಸೋದಕ್ಕೆ ಮತ್ತು ಸ್ವಲ್ಪ ಅವರು ಬದುಕೋದಕ್ಕೆ, ಜೀವಿಸೋದಕ್ಕೆ, ಉತ್ತಮ ಜೀವನ ಮಟ್ಟವನ್ನ ಕಾಯ್ದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಿಜವಾಗ್ಲೂ ಇದು ಒಂದು ಕಾರಣ, ಸರ್ಕಾರದ ನೀತಿ ಹಾಗೇನೆ ಗ್ಯಾರಂಟಿ ಯೋಜನೆಗಳು. ಅದನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದೆ. ಜೊತೆಗೆ ನಾವು GST ಯಲ್ಲಿ 4 ಲಕ್ಷ ಕೋಟಿ GST ಅನ್ನ ನಾವು ಕೇಂದ್ರಕ್ಕೆ ಕಳಿಸ್ತೀವಿ. GST ಯಲ್ಲಿ ಮಹಾರಾಷ್ಟ್ರ ಬಿಟ್ರೆ 2ನೇ ರಾಜ್ಯನೇ ನಾವು. ಅತ್ಯಂತ ಹೆಚ್ಚಿನ ತೆರಿಗೆಯನ್ನ ಪಾವತಿ ಮಾಡುವಂತ ರಾಜ್ಯ ನಾವು. ಆರ್ಥಿಕವಾಗಿ ನಾವು ಸದೃಢರಾಗಿದ್ದೀವಿ. ಬೇರೆ ರಾಜ್ಯಗಳಿಗೂ ಕೊಡ್ತೀವಿ, ಕೊಡೋದಿಲ್ಲ ಅಂತಲ್ಲ. ಆದ್ರೆ ನಮಗೆ ಏನ್ ಕೊಡ್ಬೇಕು ಅದನ್ನ ನೀವು ಕೊಡಿ ಅಂತ ಕೇಳುವ ಎಲ್ಲಾ ಹಕ್ಕು ನಮ್ಗಿದೆ. ಯಾಕೆಂದ್ರೆ ನಮ್ಮ ರಾಜ್ಯ, ಇವನ್ ತಮಿಳ್ನಾಡು ಕೂಡ ಅಷ್ಟೇನೆ. ಕರ್ನಾಟಕ ಬಿಟ್ರೆ ತಮಿಳ್ನಾಡು ತಲಾದಾಯದಲ್ಲಿ ಮುಂಚೂಣಿಯಲ್ಲಿದೆ. ಕರ್ನಾಟಕವನ್ನ ಬಿಟ್ರೆ ಈ ರಾಜ್ಯಗಳು ಹೆಚ್ಚಿನ ಕಲ್ಯಾಣ ಯೋಜನೆಗಳನ್ನು ಜನರಿಗೆ ಕೊಡ್ತವೆ. ಅಟ್ ದಿ ಸೇಮ್ ಟೈಮ್ ಆರ್ಥಿಕ ಸಮಾನತೆಯನ್ನ ಮತ್ತು ಆರ್ಥಿಕ ಸುಸ್ಥಿರತೆಯನ್ನು ಕೂಡ ಕಾಯ್ದುಕೊಳ್ತವೆ. ಸಾಲದ ಪ್ರಮಾಣ ಇರ್ಬೋದು, ಆದ್ರೆ ಅದು ಮಿತಿಯೊಳಗಿನ ಇರುತ್ತೆ, ನಿಯಮದ ಅನುಸಾರವೇ ಇರುತ್ತೆ.
ಆ ನಿಯಮದ ಅನುಸಾರ ಸಾಲವನ್ನ ಇಟ್ಕೊಂಡೆ ಹೆಚ್ಚು ಕೇಂದ್ರಕ್ಕೆ ತೆರಿಗೆಯನ್ನು ಕೊಟ್ಟು ಜನರಿಗೆ ಕಲ್ಯಾಣ ಯೋಜನೆಯನ್ನು ಕೊಟ್ಟು ಒಂದು ರಾಜ್ಯವನ್ನ ಸುಭಿಕ್ಷವಾಗಿ ಇಟ್ಕೊಳ್ಳುವಲ್ಲಿ ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು ಯಶಸ್ವಿ ಆಗ್ತಿದಾವೆ. ಉತ್ತರದ ರಾಜ್ಯಗಳು ಇದ್ರ ಬಗ್ಗೆ ಬರೀ ಜನಸಂಖ್ಯಾ ಸ್ಫೋಟವನ್ನ ಮಾಡೋದಲ್ಲ, ಜನಸಂಖ್ಯೆ ಹೆಚ್ಚಳ ಮಾಡಿ ಡಿಲಿಮಿಟೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಅಭಿವೃದ್ಧಿ ಆಗೋದಿಲ್ಲ. ಸಂಖ್ಯೆ ಬದಲಿಗೆ ಬೇರೆ ಅಭಿವೃದ್ಧಿ ಆಗ್ಬೇಕು. ಅಂದ್ರೆ ಇಡೀ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಈ ತರದ ಕೆಲಸ ಕಾರ್ಯಗಳಾಗ್ಬೇಕು. ಕಲ್ಯಾಣ ಯೋಜನೆಗಳು ಕೂಡ ಆಗಬೇಕು. ಅದಕ್ಕೆ ಕರ್ನಾಟಕ ಒಂದು ಮಾದರಿ ಆಗ್ಬೋದು. ಕರ್ನಾಟಕ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ತಲಾ ಆದಾಯದಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ, ನಾವು ಆರ್ಥಿಕವಾಗಿ ನಾವು ಸುಸ್ಥಿರವಾಗಿದ್ದೀವಿ ಅಂತ.